ಮತ್ತೆ ಕ್ಲೀನ್ ಮಾಡ್ತಾ ಇದ್ದೀವಿ. ನಮ್ಮೂರಲ್ಲಿ ಅಜ್ಜಿ ಮನೆ ಹಬ್ಬ, ಅದಕ್ಕೋಸ್ಕರ ಪಾತ್ರೆ ತೊಳೆಯೋಣ ಅಂತ ಕುತ್ಕೋತಾ ಇದ್ದೀನಿ. ಇವಾಗ ಪಾತ್ರೆ ತೊಳಿತೀನಿ ಬಿಸಿಲಲ್ಲಿ. ನೋಡಿ ಏನು ಮಾಡೋಕ್ಕಾಗಲ್ಲ, ತೊಳಿಲೇಬೇಕು. ಅಜ್ಜಿ ಮನೆ ಅಲ್ವಾ, ಅದಕ್ಕೋಸ್ಕರ ಈಗ ಈ ಸಲ ಪಾತ್ರೆ ಇದೆಲ್ಲ ಹಬ್ಬಕ್ಕೆ ಪಾತ್ರೆ ತೊಳಿತೀವಿ. ಏನು ಮಾಡೋಕ್ಕಾಗುತ್ತೆ, ತೊಳೆಲೇಬೇಕು. ನಮ್ಮ ಅಕ್ಕ ಏನು ಮಾಡೋಕ್ಕಾಗಲ್ಲ. ಪಾತ್ರೆ ಇದೆ ಅಂದರೆ ಇವೆಲ್ಲ ಬೆಳಗ್ಗೆ ವರ್ಷಕ್ಕೆ ನನಗೆ ಕೈ ನೋವು ಬಂದ್ಬಿಡ್ತೀವಿ. ಬೆಳಗೋದು ಇಲ್ಲ, ತೊಳೆಯೋದಿಲ್ಲ ಕೈ, ಸುಮ್ಮನೆ ಸುಳ್ಳು ಹೇಳ್ತಾರೆ ಇವರು. ನಾನೇ ತೊಳಿಬೇಕು, ನಾನೇ ತೊಳಿಬೇಕು. ಅವ್ರಿಗೆ ಬೇರೆ ಪಾತ್ರೆ ತೊಳೆಯೋದು ಬರಲ್ಲ, ಅವರು ಬೆಲೆ ಕೊಡ್ತಾರಂತೆ. ನಾನು ತೊಳಿಬೇಕಂತ ಹೇಳಿಲ್ಲ. ಹಬ್ಬಕ್ಕೆಲ್ಲ ಮನೆ ಕ್ಲೀನಿಂಗು ಮತ್ತು ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ, ಮನೆ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ಏನು ಮಾಡೋದು, ಮಾಡಲೇಬೇಕಲ್ಲ. ಅಪ್ಪನ ಮನೆ ಮೇಲೆ ಮಾಡಲಿಲ್ಲ ಅಂದರೆ ಆಗುತ್ತಾ, ಅದಕ್ಕೋಸ್ಕರ ಪಾತ್ರೆ ಎಲ್ಲ ತೊಳೆದು ಮನೆ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ಎಲ್ಲ ಪಾತ್ರೆ ತೊಳಿಬೇಕು ನೋಡಿ ಗಾಯ್. ತೊಳಿತೀಯ ಬೆಳಗ್ತೀಯ? ಅಡಿಕೆಲ್ಲ ಹಾಕೊಂಡಿಲ್ಲ ಅಂದರೆ ಎಲ್ಲ ಆಗುತ್ತೆ. ಇವರು ಅಡಿಕೆ ಎಲ್ಲ ಹಾಕೊಂಡು ಪಾತ್ರೆ ತೊಳಿತಾರೆ, ಏನು ಮಾಡ್ತಾರೋ ಗೊತ್ತಿಲ್ಲ. ನಾನಂತೂ ತೊಳೆದ್ಬಿಟ್ಟಿದ್ದೀನಪ್ಪ. ಎಲ್ಲ ಬೇಗ ಬೇಗ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಗಾಯ್. ಚಂಬ ಇಟ್ಟಿದ್ದೀನಿ, ಇನ್ನೊಂದು ಸ್ವಲ್ಪ ತೊಳಿಬೇಕು. ಇವು ಮೇಲ್ಗಡೆ ಸಜ್ಜೆ ಮೇಲೆಲ್ಲ ತೊಳಿತಿದ್ದೀನಿ. ನಮ್ಮ ಅಕ್ಕ ಏನೋ ತೊಳಿತಾ ಇದ್ದಾರೆ. ಏನಿದು ಅಂದರೆ ಅದೆಂಥದ್ದು ಬಕೀಟು ತಾಮ್ರದ ನಮ್ಮ ಅಕ್ಕ ತೊಳಿತಾ ಇದ್ದಾರೆ. ಇಷ್ಟು ಪಾತ್ರೆ ಗೈಸ್ ನಾನೇ ತೊಳೆದಿರೋದು, ಇನ್ನೂ ಪಾತ್ರೆ ಇದೆ, ತೊಳಿಬೇಕು. ಇವಾಗ ಸಜ್ಜೆ ಕ್ಲೀನ್ ಮಾಡೋಕ್ಕೆ ಮೇಲ್ಗಡೆ ಇವಾಗ ಸಜ್ಜೆ ಮೇಲೆ ಹತ್ತಕ್ಕೆ ಹೋಗ್ತಾ ಇದ್ದೀನಿ ನಾನು. ಇವಾಗ ಸಜ್ಜೆ ಎಲ್ಲ ಕ್ಲೀನ್ ಮಾಡ್ತೀನಿ, ಪಾತ್ರೆ ಎತ್ಕೊಂಡಿದ್ದೀನಿ. ಇವಾಗ ನಮ್ಮ ಅಕ್ಕ ಬರಲು ಕೊಡ್ತಾರೆ, ಸಜ್ಜೆ ಎಲ್ಲ ಕ್ಲೀನ್ ಮಾಡ್ತೀನಿ. ಯಪ್ಪ ಸಾಕಾಗೋಗುತ್ತೆ, ಹಬ್ಬ ಬರಬಾರ್ದು ಮನೆ ಕ್ಲೀನ್ ಮಾಡೋಕ್ಕೆ. ಅದೇ ಗೈಸ್ ಇವಾಗ ಮೇಲೆ ಹತ್ತುತ್ತಾ ಇದ್ದೀನಿ, ಸಜ್ಜೆ ಎಲ್ಲ ಕ್ಲೀನ್ ಮಾಡ್ತೀನಿ. ಇವೆಲ್ಲ ಒರೆಸಿ ಮತ್ತು ಪಾತ್ರೆ ಎಲ್ಲ ದಬ್ಬಾಕಬೇಕು. ಲಾಸ್ಟಿಗೆ ಫೈನಲಾಗಿ ಯಾವ ಥರ ಮನೆ ಕ್ಲೀನ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಗಾಯ್ಸ್, ಎಷ್ಟು ಕಷ್ಟ ಅಂತ. ಇವಾಗ ಸಜ್ಜೆ ಎಲ್ಲ ಒರೆಸ್ತಾ ಇದ್ದೀನಿ ಗೈಸ್. ಮೇಲೆ ಸಜ್ಜೆ ಮೇಲೆ ಧೂಳು ದುಮ್ಮು ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಸಜ್ಜೆನ ಒರೆಸ್ತಾ ಇದ್ದೀನಿ. ಎಷ್ಟು ಕಷ್ಟ ಅಂದರೆ ಅಷ್ಟು ಕಷ್ಟ. ಮನೆ ಕ್ಲೀನ್ ಮಾಡೋದು ತುಂಬ ಕಷ್ಟ ಬಿಟ್ಟಿದೆ. ಇಷ್ಟೊಂದು ಮನೆ ಕ್ಲೀನ್ ಮಾಡೋದು ಕಷ್ಟ ಅಂತ ನನ್ನ ಲೈಫಲ್ಲೂ ಗೊತ್ತಿರಲಿಲ್ಲ. ಏನು ಮಾಡಲಿ, ಅಪ್ಪನ ಮನೆ ಅಲ್ವಾ, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಇವಾಗೆಲ್ಲ ಕ್ಲೀನ್ ಮಾಡೋದು ಹೊಸದಿರ್ತಲ್ಲ ಗಾಳಿ ಧೂಳು. ನಾವು ವರ್ಷದಲ್ಲಿ ಪಾತ್ರೆ ಮೇಲಿಂದ ತೆಗೆಯೋದು, ಇನ್ನು ಜಾಸ್ತಿ ತೆಗಿಯೋಕ್ಕಾಗಲ್ಲ, ವರ್ಷಕ್ಕೊಂದ್ಸಲ ತೆಗಿತೀವಿ. ಅದರಿಂದ ಈ ಧೂಳು ದುಮ್ಮಂತ ಎಲ್ಲ ಬರುತ್ತಲ್ಲ ಗಾಳಿ. ನಿಮಗೂ ಗೊತ್ತಲ್ಲ ಹಳ್ಳಿ ಕಡೆ ಮನೆ ಕ್ಲೀನ್ ಮಾಡೋದು ಎಷ್ಟು ಕಷ್ಟ ಅಂತ. ನಿಮಗೂ ಗೊತ್ತು ಹಳ್ಳಿ ಕಡೆ ತುಂಬ ಕಷ್ಟ ಮನೆ ಕ್ಲೀನ್ ಮಾಡೋದು, ಮನೆ ಒರೆಸೋದು, ಮನೆ ಬೆಳಗೋದು. ಅಲ್ಲ ಅಮ್ಮರೆಲ್ಲ ಹೊರಗೆ ಹೋಗ್ತಾ ಇರ್ತಾರೆ. ನಾವು ಏನೋ ಒಬ್ಬರು ನಾನು ಗಾಡಿ ನಿದ್ದೆ ಮಾಡ್ಕೊಂಡಿದ್ದು, ಅದಕ್ಕೋಸ್ಕರ ಅಪ್ಪನ ಮನೆ ಬಿಟ್ಕೊಡೋದು ಅಷ್ಟೇ. ತುಂಬ ಕಷ್ಟ ಅಂತೇನಿಲ್ಲ, ಮಾಡೋದು ಈಸಿ ಇರುತ್ತೆ. ಏನು ಮಾಡೋದು, ಎಲ್ಲ ಗುಡಿಸಿ ವರ್ಷಕ್ಕೆ ನೋಡೋಣ ಎಷ್ಟೊತ್ತಾಗುತ್ತೆ, ಎಷ್ಟೊತ್ತು ಮಾಡ್ತೀನಿ ಅಂತ ಹೇಳಿದ್ರೆ ಪೂರ್ತಿ ಗೊತ್ತಾಯ್ತಾ ರೈಸ್. ಮೇಲೆ ಎತ್ತಬೇಕು. ಯಾಕ ಚೇತಂಬ ನೋಡಿ ಗಾಯಿ ಸಜ್ಜೆ ಮೇಲೆ ನಮ್ಮ ಅಕ್ಕ ಏನು ಹಿಡ್ಕಲ್ಲ, ಆದರೂ ಒತ್ತಬೇಕಲ್ಲ. ಚೇರ್ ಹಿಡ್ದಿದ್ದ ಹಿಡ್ಕೊಂಡು ಗೊತ್ತು ಏನಾದ್ರು ಬೇಡ. ಗ್ಯಾಸ್ ಹಾಕಿಸ್ಕೊಂಡ ಹಿಡ್ಕೊಂಡು ಗೊತ್ತು ಸಂಜೆ ಚಿಕ್ಕ ಚಿಕ್ಕ ಸಜ್ಜೆ ಸಜ್ಜೆ ಮೇಲೆ ಫೈನಲಿ ಬಂದಿದ್ದೀನಿ. ಸಜ್ಜೆ ತುಂಬ ಚಿಕ್ಕ ಇದೆ, ಏನು ಮಾಡೋಕ್ಕಾಗಲ್ಲ. ಮನೆ ಕ್ಲೀನಿಂಗ್ ಅಂದಮೇಲೆ ಒರೆಸ್ಲೇಬೇಕಲ್ಲ. ಕೊಡಿ ನೀರು.
ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಇದು ಫುಲ್ ವಿಡಿಯೋ ಕೊಡಿ ನೀರ ಇಂಡ್ಬಿಟ್ಟು ಕೊಡು ಎಷ್ಟು ನೋಡಿ ಕೊಡು ಎಷ್ಟು ಗ್ಲಾಸ್ ಸಜ್ಜೆ ಮೇಲೆ ಹತ್ತಿದೆ ನೀವು ನೋಡ್ತಾ ಇದ್ದೀರಾ ಮಗಿ ಮುದ್ದೆ ಮಗ ಆಲ 7-8 ಉಂಟು ಸೇರೆ ಮಾಡ್ತೀನಿ ಯಾರು ಬಂದಿದೆ ಅದು ಹಂಗೆ ಹೊಟ್ಟೆವರಿಗೆ ಗೌರವ ಇವ್ರ ಮಗ ಕೂತಲ್ಲ ಅವ್ರು ತಿನ್ಸ್ಕೊಡ್ತಾರೆ ಹೊಸ್ದೇ ಬೇಕಲ್ಲ ಅಪ್ಪನ ಮನೆಯ ಮೇಲೆ ಎಲ್ಲ ಕ್ಲೀನ್ ಮಾಡಬೇಕು ನಂದೇನಲ್ಲ ಕಳಿಸಿದ್ದು ನಮ್ಮ ಅಮ್ಮರ ಮನೆ ನನ್ನ ಮನೆ ಸ್ವಂತ ಮನೆ ಕುಣಿಗಲ್ ಇದು ನಮ್ಮ ಅಮ್ಮರ ಮನೆ ಕೊಳಕ ನೀರು ಹೆಚ್ಚಿಕೊಳಕ ಚೆನ್ನಾಗಿದ್ದೀನಿ ಯಾಕ ಫೋನ್ ಎತ್ಕೊಳಕಂದ ಬೇಡ ಎತ್ಕೋ ಮೇಲೆ ಐತಿ ಆ ಫೋನ್ ಎತ್ಕೋ ಅದೇ ಇನ್ನು ಸ್ವಲ್ಪ ಕೈ ಇಟ್ಕೋ ಅದೇ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದೆ ಯಪ್ಪ ಸಾಕಾಗೋಯ್ತು ಗೈಸ್ ಯಪ್ಪ ಈ ಮನೆ ಈ ಸಂಸಾರ ಈ ಜೀವನ ಅಂತೂ ಬೇಡ ಫೈನಲ್ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿ ಜೋಡಿಸಿದ್ದೀನಿ ಗೈಸ್ ಫೈನಲ್ ಎಲ್ಲ ಅಡುಗೆ ಮನೆಗೆ ಕ್ಲೀನ್ ಮಾಡಿ ಜೋಡಿಸಿದ್ದೀನಿ ಗೈಸ್ ಅಪ್ಪ 6 ಗಂಟೆ ಆಯಿತು ಅಡುಗೆ ಮನೆ ಕ್ಲೀನ್ ಮಾಡೋ ವರ್ಷಕ್ಕೆ 6 ಗಂಟೆ ಆಯಿತು ನೋಡಿ ಗೈಸ್ ಯಾವ ಥರ ಇದೆ ನಮ್ಮ ಅಡುಗೆ ಮನೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಫೈನಲಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಯಾವ ಥರ ಇದೆ ಅಂತ ನಮ್ಮ ಅಡುಗೆ ಮನೆಗೆ ಕಮೆಂಟ್ ಮಾಡಿ ಗೈಸ್ ಈ ರೂಮ್ ಎಲ್ಲ ಕ್ಲೀನ್ ಮಾಡಿ ಈ ರೂಮ್ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಬಂದು ಈ ರೂಮ್ ಜೋಡಿಸ್ಬೇಕು ಇವಾಗ ಜಸ್ಟು ಬರ್ತೀನಿ ಟೈಮು 8:15 8:20 ಅಂದ್ಕೊಡಿ ಇನ್ನೂ ನೋಡಿ ಇನ್ನು ಬೇರೆ ರೂಮಲ್ಲಿ ಕ್ಲೀನ್ ಮಾಡ್ತಿದ್ದೀನಿ ನೋಡಿ ಮಾಡೋಕ್ಕೆ ಏನೇ ಹಾಕ್ಕೊಂಡಿದ್ದೀನಿ ಈ ರೂಮೆಲ್ಲ ಕ್ಲೀನ್ ಮಾಡಬೇಕು ಎಲ್ಲ ಅಂಟ್ಕೊಂಡಿದ್ದೀನಿ ಗೈಸ್ ಈ ರೂಮೆಲ್ಲ ಕ್ಲೀನ್ ಮಾಡಬೇಕು ಮಾಡ್ತೀನಿ ಇವಾಗ 8 ಗಂಟೆ ಆದರೂ ಬಿಡಲ್ಲ ಈ ರೂಮೆಲ್ಲ ಕ್ಲೀನ್ ಮಾಡಿ ಆಮೇಲೆ ಬೇರೆ ಕೆಲಸ ಏನಿದ್ರು ಮಾಡ್ತೀನಿ ನೋಡ್ತಾ ಇರಿ ವಿಡಿಯೋ ಸ್ಕಿಪ್ ಮಾಡ್ದಲೆ ಕೊನೆ ಬರ್ತದೆ ಗೈಸ್ ಈ ರೂಮೆಲ್ಲ ಕ್ಲೀನ್ ಮಾಡಿ ಇದೆಲ್ಲ ಕ್ಲೀನ್ ಮಾಡಿ ಎಲ್ಲ ಸೀರೆ ಹೊಚ್ಚಿದ್ದೀನಿ ಮುದ್ದೆ ತಿರುತ್ತಾ ಇರೆ ಟೈಮ್ ಆಲೇ 9:45 ಆಗೈತಲ್ಲ ಇಷ್ಟವರೆಗೂ ಕ್ಲೀನ್ ಮಾಡಿ ಮುದ್ದೆ ತಿರುದು ಟೈಮು 9:50 ಆಯಿತು ಇಷ್ಟವರೆಗೂ ಕ್ಲೀನ್ ಮಾಡಿದ್ದೀವಿ ಮನೇನ ಈ ರೂಮೆಲ್ಲ ಇಲ್ಲಿ ಅಂಟ್ಕೊಂಡಿದ್ದೆಲ್ಲ ನೋಡಿ ಇವಾಗ ನೀಟಾಗಿ ಈ ರೂಮು ಜೋಡಿಸಿದ್ದೀನಿ ಇದ್ರೊಳಗೆ ಸೀರೆ ಪ್ಯಾರೆ ರಗ್ಗಳು ಮತ್ತು ಗ್ಯಾಸು ತಲೆದಿಮ್ಮು ಕವರೆಲ್ಲ ಇರುತ್ತೆ ಈ ರೂಮೆಲ್ಲ ಕ್ಲೀನ್ ಮಾಡಿದೆ ನೋಡಿ ಗೈಸ್ ಸಾಕಾಗೋಯ್ತು ಮನೆ ಕ್ಲೀನ್ ಮಾಡೋಕೆ ಅಷ್ಟೊತ್ಕಂತೂ ಸಾಕಾಗೋಯ್ತು ಇದು ಎಲ್ಲ ಕ್ಲೀನ್ ಮಾಡಿದ್ದೀನಿ ಎಲ್ಲ ಆಯಿತು ಟೈಮು ಇನ್ನು 10 ಗಂಟೆಗೆ 10 ನಿಮಿಷ ಐತೆ ಅಪ್ಪ ನನಗಂತೂ ಸಾಕಾಗೋಯ್ತು ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಓಕೆ ಬಾಯ್ ಗುಡ್ ನೈಟ್